ನೀವೆಲ್ಲ ಚೆನ್ನಾಗಿರಬೇಕು ಅಂತೇಳಿ ಸರ್ವೇ ಜನ ಸುಖಿನೋ ಭವಂತು ನಮ್ಮಂಥವ್ರು ಒಂದು ಮಂತ್ರ ಹೇಳ್ತೀವಿ. ಆದರೆ ನೀವುಗಳು ದೇಶ ಸೇವೆ ಅಂತಂದರೆ ನಮಗೆ ಯಾರು ಗೊತ್ತಾ, ಇಬ್ಬರು ಋಣ ತೀರಿಸ್ಬೇಕು. ನಾವು ಇಬ್ಬರು ಋಣ ತೀರಿಸ್ಬೇಕು ಈ ದೇಶದಲ್ಲಿ. ನಾವು ಒಂದನೇದು, ನಾವು ಯಾರೇ ಸ್ವಾಮಿಗಳಾಗಿರಲಿ, ಯಾರೇ ಮೇಷ್ಟ್ರ ಆಗಿರಲಿ, ಯಾರೇ ಇಂಜಿನಿಯರ್ ಆಗಿರಲಿ, ಯಾರೇ ಪೊಲೀಸ್, ಅವರೆಲ್ಲರೂ ಕೂಡ ಹೊಟ್ಟೆ ತುಂಬಿಸ್ತಕ್ಕಂಥ ರೈತ ಇದ್ದಾನಲ್ಲ, ಅವನಿಗೆ ಮೊದಲು ನಮಸ್ಕಾರ ಮಾಡಬೇಕು. ಮೊದಲ ಕಣ್ಣು ಬಲಗಣ್ಣು ಅವ ಆಗಿರ್ತಾನೆ. ದೇಶವನ್ನು ಕಾಣ್ತಕ್ಕಂಥ ಅಂದರೆ ದೇಶವನ್ನು ಕಾಯ್ತಕ್ಕಂಥದ್ದು ಯೋಧ ಎಡಗಣ್ಣಾಗಿರ್ತಾನೆ. ಎರಡು ನೇತ್ರಗಳು ರೈತ ಮತ್ತು ಯೋಧ, ಅವರಿಬ್ಬರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕಾಗತ್ತೆ. ನಾವು ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಸೇವೆಯಿಂದ ಅವನ ದೇಶ ಕಾಯ್ತವ್ರದ್ದು ನೀವು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀರಿ. ಇಲ್ಲಿ ಚೆನ್ನಾಗಿ ನಿದ್ದೆ ಬರಬೇಕಾದ್ರೆ ರೈತ ಕೊಟ್ಟಿರೋ ಊಟ ನಿಮ್ಮ ಹೊಟ್ಟೆ ಒಳಗಡೆ ಇರಬೇಕಾಗಿರುತ್ತೆ. ಅದಕ್ಕಾಗಿ ನೀವೇನು ಮಾಡ್ತಾ ಇದ್ದೀರಿ, ನೀವೇನು ಕೊಡ್ತಾ ಇದ್ದೀರಿ, ನಿಮ್ಮ ಕೊಡುಗೆ ಏನು? ನಿಮ್ಮ ಕಷ್ಟವೇ ನೀವು ಹೇಳ್ಕೊಳ್ತಿದ್ದೀರಿ, ನಿಮ್ಮನ್ನಷ್ಟವೇ ನೀವು ನೋಡ್ಕೊಳ್ತಿದ್ದೀರಿ, ಇನ್ನೊಬ್ಬರಿಗೆ ನೀವೇನು ದಾರಿದೀಪ ಆಗ್ತಾ ಇದ್ದೀರಿ, ಇದು ಸ್ವಲ್ಪ ನೀವು ಗಮನಿಸಲೇಬೇಕಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಸ್ವಲ್ಪ ನಾವೇನಾದರೂ ಮಾಡೋದೇ ಆದರೆ, ಒಂದಷ್ಟು ಸೇವೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡೋದೇ ಆದರೆ ಕೃಷ್ಣಾನುಗ್ರಹ ಆಗ್ತಕ್ಕಂಥದ್ದಿರುತ್ತೆ. ಯಾರೋ ಒಬ್ಬಾತ ಅಮ್ಮ ಏನಾದರೂ ಭಿಕ್ಷೆ ಕೊಡುತ್ತಾಯೇ ಅಂತ ಕೇಳಬೇಕು, ಅಷ್ಟರಲ್ಲಿ ಆಕೆ ರಪ್ಪಂತ ಬಾಗಿಲು ಹಾಕ್ಬಿಡ್ತಾಳೆ. ರಪ್ಪಂತ ಬಾಗಿಲು ಹಾಕಿದ ಕೂಡಲೇ ಅವ್ರಿಗೆ ಕೋಪ ಬರುತ್ತೆ, ಆ ದಾಸರಿಗೆ ಪೈನ್ ಆಗುತ್ತೆ, ದುಃಖ ಆಗುತ್ತೆ. ಅರೆ ನನ್ನ ಹಸಿವಿಗೆ ಆ ಅಮ್ಮ ಏನೋ ಒಂದಷ್ಟು ಕೊಡ್ತಾಳೆ ಅಂತ ಬಂದರೆ ಬಾಗಿಲು ಹಾಕ್ಬಿಟ್ಲಲ್ಲ ಅಂತ ಪಕ್ಕದಲ್ಲಿದ್ದವ ನೋಡ್ತಿರ್ತಾನೆ, ಗಮನಿಸ್ತಾ ಇರ್ತಾನೆ. ಅದನ್ನು ಎದಕ್ಕೆ ಕದವ ಮುಚ್ಚಿದೊಳ ಗಯ್ಯಾಳಿ ಮೂಳೆ ಅಂತ ಬೈತಿರ್ತಾನೆ. ಆ ಪಕ್ಕದವ, ಏನು ಸ್ವಾಮಿ ಆ ಅಮ್ಮನ್ನ ಹಾಗೆ ಬೈತಾ ಇದ್ದೀರಿ, ಯಾಕೆ ಬೈತಾ ಇದ್ದಾರೆ ಸ್ವಾಮಿ? ನೋಡಪ್ಪ, ನಾನು ಈ ರೀತಿ ಬಂದೆ, ನನಗೇನಾದರೂ ಆಹಾರ ಕೊಡಲು ಕೇಳಕ್ಕೆ ಹೊರಡ್ಬೇಕು, ಅಷ್ಟರಲ್ಲಿ ಬಾಗಿಲು ಹಾಕ್ಬಿಟ್ಲು ಸ್ವಾಮಿ. ನನಗೇನೋ ಸ್ವಲ್ಪ ಆಹಾರ ಕೊಡು ಅಂತ ಕೇಳಬೇಕು, ಅಷ್ಟರಲ್ಲಿ ಅವಳು ಬಾಗಿಲು ಹಾಕ್ಬಿಟ್ಲು. ಅಲ್ಲ ಸ್ವಾಮಿ, ನಿಮ್ಮನ್ನು ನೋಡಿಲ್ವೇನಾ ಆ ಅಮ್ಮ? ಯಾವುದೋ ಕಾರಣಕ್ಕೆ ಅಮ್ಮ ಬಾಗಿಲು ಹಾಕಿರ್ತಾಳೆ ಸ್ವಾಮಿ. ಈಗ ನೀನು ಹೇಳಿದ್ಯಲ್ಲ ಯಾವುದೋ ಕಾರಣ ಅಂತ, ಆ ಕಾರಣ ನಾನು ಹೇಳ್ತೀನಿ ಕೇಳಿಸ್ಕೋ. ನಮ್ಮಂಥ ದಾಸರು ಬೆಳಗ್ಗೆ ಎದ್ದು ಬರ್ತಾ ಇದ್ದರೆ ನಮ್ಮಗಳ ಬಾಯಿಂದ ಬರ್ತಕ್ಕಂತಹ ರಾಮಾಯಣ, ಮಹಾಭಾರತ, ಭಾಗವತ, ಅಮೃತದ ವಾಕ್ಯಗಳು ಎಲ್ಲಿ ಅವಳ ಕಿವಿಗೆ ಬಿದ್ದು ಬಿಡುತ್ತಂತ ಬಾಗಿಲು ಹಾಕದ್ಲಪ್ಪ. ಅಷ್ಟೇ ಅಲ್ಲ ಕಣೋ, ನಮ್ಮ ಹಿಂದೆ ಬರ್ತಾ ಇರ್ತಕ್ಕಂಥ ಕೃಷ್ಣ ನಮ್ಮನ್ನು ತಳ್ಕೊಂಡು ನಮ್ಮನ್ನು ಮಿಟ್ಕೊಂಡು ಎಲ್ಲಿ ಅವಳ ಮನೆಯ ಗೃಹವನ್ನು ಪ್ರವೇಶ ಮಾಡಿಬಿಡ್ತಾನೆ, ಬೇಕೆ ಬಾಗಿಲು ಹಾಕದ್ಲಪ್ಪ. ಅಷ್ಟೇ ಅಲ್ಲ ಕಣೋ, ಆಕೆ ಜನ್ಮ ಜನ್ಮಾಂತರದಿಂದ ಮಾಡಿರ್ತಕ್ಕಂಥ ಪಾಪದ ಹೊಗೆ ಧಗೆ ಅವಳ ಮನೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದೆ, ಎಲ್ಲಿ ಆ ಪಾಪದ ಹೊಗೆ ಧಗೆ ಹೊರಗಡೆ ಹೋಗ್ಬಿಡುತ್ತೆ, ಬೇಕೆ ಬಾಗಿಲು ಹಾಕದ್ಲಪ್ಪ. ಅರ್ಥ ಆಯ್ತಾ ನಿಮಗಿದು? ಅರ್ಥ ಆಯ್ತಾ? ಒಬ್ಬ ಯಾರಿಗಾದರೂ ಕೂಡ ಹಸಿವಿಂದ ಬಳಲ್ತಾ ಇರ್ತಕ್ಕಂಥ ಅನ್ನ ಹಾಕಿದ್ರೆ ರಾಮಾಯಣ, ಮಹಾಭಾರತ, ಭಾಗವತ ಓದಿಷ್ಟು ಪುಣ್ಯ ಲಭಿಸುತ್ತಂತೆ. ಒಬ್ಬರಿಗೆ ಹಸಿವನ್ನು ನೀಗಿಸಿದ್ರೆ ಅವರ ಮನೆಯೊಳಗೆ ಕೃಷ್ಣ ಪ್ರವೇಶ ಮಾಡ್ತಾನಂತೆ. ನೀನು ಆ ಅನ್ನ ಹಾಕಿದ್ದನ್ನು ಕೈಯಿಂದ ಅನ್ನ ಕಳ್ಕೊ, ಕೃಷ್ಣನ ಪಡ್ಕೊ. ನೀನೇನಾದರೂ ಆ ಹಸಿವಾಗಿರ್ತಕ್ಕಂಥವ್ರಿಗೆ ಆಹಾರ ಅನ್ನಾದಿಗಳನ್ನು ಕೊಟ್ಟಿದ್ದೆ ಆದರೆ ನೀನು ಎಷ್ಟೋ ಜನ್ಮ ಜನ್ಮಾಂತರದ ಮಾಡಿದ ಪಾಪದ ಹೊಗೆ ಧಗೆ ಹೊರಗಡೆ ಹೋಗ್ಬಿಡುತ್ತಂತೆ. ಅಂತಹದ್ದನ್ನು ಕರುಣಿಸಿಕೊಡುತ್ತಾನಂತೆ ಮಹಾನುಭಾವ.